ಯಾರು ಹೇಳಿದ್ರು? ನಾವು ನೋಡ್ರಿ ತಿಂಗಳಿಗೆ ಕೊಡ್ತೀವಿ ಅಂತ ಹೇಳಿಲ್ಲ. ಗೌರ್ಮೆಂಟ್ ದುಡ್ಡು ಬರ್ತಾ ಇರಬೇಕು, ನೀವು ಟ್ಯಾಕ್ಸ್ ಕರೆಕ್ಟಾಗಿ ಕಟ್ತಾ ಇರಬೇಕು, ನಾವು ಅದನ್ನು ಕೊಡ್ತಾ ಇರ್ತೀವಿ. ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ನಾಳೆ ಮೇ 20ರಂದು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದು ಬರೋಬ್ಬರಿ 2 ವರ್ಷ ಪೂರೈಸುತ್ತೆ. ಜೊತೆಗೆ ಕರ್ನಾಟಕದ 1.25 ಕೋಟಿ ಅಂದರೆ 1.25 ಕೋಟಿ ಮಹಿಳೆಯರು ಕೂಡ ತುಂಬಾ ಖುಷಿಯಾಗಿದ್ರು. ಯಾಕಂದ್ರೆ ಸರ್ಕಾರ ಅಂದರೆ ಕಾಂಗ್ರೆಸ್ ಪಕ್ಷ ತನ್ನ ಪ್ರಣಾಳಿಕೆ ಹೇಳಿದಂತೆ ಪ್ರತಿ ಮನೆಯ ಒಡತಿಗೆ ಅಂದರೆ ಗೃಹ ಲಕ್ಷ್ಮಿಗೆ ಮನೆ ಒಡತಿಗೆ ಪ್ರತಿ ತಿಂಗಳು 2,000 ಕೊಡುತ್ತೇವೆ ಅನ್ನುವಂಥ ಒಂದು ವಾಗ್ದಾನ ಕೂಡ ಮಾಡಿತ್ತು ಪ್ರಣಾಳಿಕೆಯಲ್ಲಿ. ಅದಾದ ನಂತರ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ನಂತರ ಕೇವಲ 4-5 ತಿಂಗಳ ಒಳಗಾಗಿ ಮಹಿಳೆಯರಿಗೆ ಮನೆಯ ಒಡತಿಗೆ ಪ್ರತಿ ತಿಂಗಳು 2,000 ರೂಪಾಯಿನ ಹಾಕ್ತಾ ಇತ್ತು. ಜೊತೆಗೆ ಇದೀಗ ಬರ್ತಾ ಬರ್ತಾ ಸ್ವಲ್ಪ ಲೇಟ್ ಆಯಿತು. ಆದರೂ ಕೂಡ 2 ವರ್ಷ ಪೂರೈಸುವಂಥ ಸಮಯದಲ್ಲಿ ಸರ್ಕಾರ ತಾನು ಅಂದುಕೊಂಡಂತೆ ತಾನು ಹೇಳಿದಂತೆ ಮನೆಯ ಒಡತಿಗೆ 2,000 ರೂಪಾಯಿನ ಹಾಕ್ತಾನೆ ಬಂದಿತ್ತು. ಆದರೆ ಇದೀಗ ಸರ್ಕಾರದ ಉಪಮುಖ್ಯಮಂತ್ರಿ ಆಗಿರುವಂಥ ಮತ್ತು ಕೆಪಿಸಿಸಿ ಅಧ್ಯಕ್ಷರಾಗಿರುವಂಥ ಮತ್ತು ಉನ್ನತ ಹುದ್ದೆಯಲ್ಲಿರುವಂಥ ಡಿ.ಕೆ. ಶಿವಕುಮಾರ್ ಅವರು ಗೃಹಲಕ್ಷ್ಮಿ ಹಣದ ಬಗ್ಗೆ ಒಂದು ಶಾಕಿಂಗ್ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ. ಜೊತೆಗೆ ಇನ್ಮುಂದೆ ಈ ಗ್ಯಾರಂಟಿ ಹಣ ಮಹಿಳೆಯರಿಗೆ ಬರಲ್ವಾ ಎನ್ನುವಂಥ ಸುಳಿವು ಕೂಡ ಕೊಟ್ಟಿದ್ದಾರೆ. ಹಾಗಾದ್ರೆ ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟಂತ ಶಾಕಿಂಗ್ ನ್ಯೂಸ್ ಏನು? ಆ ಶಾಕಿಂಗ್ ನ್ಯೂಸ್ ಇಂದ ಫಲಾನುಭವಿಗಳಿಗೆ ಇನ್ಮುಂದೆ ಹಣ ಬರಲ್ವಾ, ಪ್ರತಿ ತಿಂಗಳು 2,000 ಬರಲ್ವಾ, ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿಯ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ನಮ್ಮ ರಾಜಕಾರಣಿಗಳು, ಮಂತ್ರಿ ಆಗಿರ್ಬೋದು, ದೊಡ್ಡ ದೊಡ್ಡ ಹುದ್ದೆಯಲ್ಲಿರೋರು ನಮ್ಮ ಕರ್ನಾಟಕದ ಜನರನ್ನ ದಡ್ರು ಅಂತ ತಿಳ್ಕೋಬಾರ್ದು. ನಿಮಗೆ ಒಂದು ಪ್ರಣಾಳಿಕೆ ಒಂದು ಹೇಳಿರ್ತೀರಿ, ಅದನ್ನು ಸರಿಯಾದ ಸಮಯ ಕೊಡ್ಲಿಕ್ಕಾಗಿಲ್ಲ ಅಂದರೆ ಓಕೆ, ನಾವು ಪರಿಶೀಲನೆ ಮಾಡ್ತೀವಿ, ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿರ್ಬೋದು ಅಂತ ಒಂದು ವಿಷಯನ ಹೇಳಬೇಕು. ಅದರ ಬದಲಾಗಿ ಪತ್ರಕರ್ತರು ಕೇಳಿದಂಥ ಕ್ವಶನ್ಗೆ ನೀವು ಅರ್ಥ ಮಾಡಿಸುವ ನಿಟ್ಟಿನಲ್ಲಿ ಹೇಳುವಂಥ ಒಂದು ರೀತಿ ಇದೆಯಲ್ಲ, ಇಲ್ಲಿ ಯಾರೂ ಕೂಡ ದಡ್ರಲ್ಲ. ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರ ಪಕ್ಷ ಅಂದರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವ ಮುನ್ನ 5 ಗ್ಯಾರಂಟಿಗಳನ್ನ ಕೊಟ್ಟಿತ್ತು, ಅನೌನ್ಸ್ ಮಾಡಿತ್ತು. ಅದಾದ ನಂತರ ಸರ್ಕಾರ ಅಂದರೆ ಪಕ್ಷ ಅಧಿಕಾರಕ್ಕೆ ಬಂದ ನಂತರ ಅದು ಎಲ್ಲವೂ ಕೂಡ ಕೇವಲ 5-6 ತಿಂಗಳ ಅವಧಿಯಲ್ಲಿ ಅದಕ್ಕೆ ಬೇಕಾದಂಥ ಸರಿಸುಮಾರು 58,000 ಕೋಟಿ ಹಣವನ್ನು ಮೀಸಲಿಟ್ಟು 5 ಗ್ಯಾರಂಟಿಗಳನ್ನ ಜನರಿಗೆ ತಲುಪಿಸಿತು. ಆ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಎನ್ನುವಂಥ ಜೋಡೆತ್ತಿನ ಕೆಲಸ ಮತ್ತು ಅವರ ಮಾತು ಕೂಡ ಜನರಿಗೆ ಇಷ್ಟವಾಗಿತ್ತು. ಪ್ರತಿ ತಿಂಗಳು 2,000 ಹಣವನ್ನು ಕೂಡ ಗೃಹಲಕ್ಷ್ಮಿ ಎನ್ನುವಂಥ ಹೆಸರಿನಲ್ಲಿ ಕೊಡ್ತಾ ಬಂದಿತ್ತು. ಕೆಲವೊಂದು ಸಲ 2 ತಿಂಗಳು ಬಿಟ್ಟು 3 ತಿಂಗಳಿಗೂ ಕೂಡ ಒಮ್ಮೆ ಹಣವನ್ನು ಹಾಕಿದ್ರು. ಆದರೂ ಕೂಡ ಎಲ್ಲೋ ಜನರಿಗೆ ಒಂದು ವಿಶ್ವಾಸ ಇತ್ತು, ಓಕೆ 2 ತಿಂಗಳು ಲೇಟ್ ಆದರೂ ಕೂಡ 3ನೇ ತಿಂಗಳು ನಮ್ಮ ಹಣ ಬರುತ್ತೆ, ಆ ಹಣದಿಂದ ನಮ್ಗೆ ಏನಾದ್ರು ಯೂಸ್ ಆಗುತ್ತೆ. ಯಾಕಂದ್ರೆ ಈಗಿನ ಜಗತ್ತಿನಲ್ಲಿ ಎಲ್ಲ ಪದಾರ್ಥಗಳು, ಎಲ್ಲ ವಸ್ತುಗಳ ಬೆಲೆ ಏರಿಕೆಯಾಗಿದೆ ಅನ್ನೋದಷ್ಟೇ ಮಹಿಳೆಯರು ಒಂದು ಕ್ಷಣದಲ್ಲಿ ಓಕೆ ಬರುತ್ತೆ, ಇವತ್ತಲ್ಲ ನಾಳೆಗಾದ್ರೂ ಬರುತ್ತೆ ಅನ್ನುವಂಥ ಒಂದು ಕುತೂಹಲ ಅಥವಾ ಆಸೆ ಇತ್ತು. ಆದರೆ ಡಿ.ಕೆ. ಶಿವಕುಮಾರ್ ಅವರು ಜನರಿಗೆ ಅಥವಾ ಪತ್ರಕರ್ತರಿಗೆ ಅರ್ಥ ಮಾಡಿಸುವ ನಿಟ್ಟಿನಲ್ಲಿ ಹೇಳಿದಂಥ ಒಂದು ಮಾತಿದೆಯಲ್ಲ, ಅದು ಈಗ ಜನರಲ್ಲಿ ಅನೇಕ ಗೊಂದಲವನ್ನು ಉಂಟು ಮಾಡಿದೆ. ಅದರಲ್ಲೂ 1.25 ಕೋಟಿ 1,25 ಲಕ್ಷ ಜನರಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಹೋಗ್ತಾ ಇತ್ತು. ಆ 2,000 ಇನ್ನು ಮುಂದೆ ಹೋಗಲ್ವಾ, ನಿಂತೇ ಬಿಡುತ್ತೆ ಅನ್ನುವಂಥ ಕುತೂಹಲ ಮತ್ತು ಗೊಂದಲ ಮತ್ತು ಭಯ ಕಾಡ್ತಾ ಇದೆ. ಯಾಕಂದ್ರೆ ಹಾಸ್ಪಿಟಲ್ ಇವತ್ತು ಮಾತನಾಡಿದಂಥ ಡಿ.ಕೆ. ಶಿವಕುಮಾರ್ ಅವರು ಪತ್ರಕರ್ತರು ಸಹಜವಾಗಿ ಕೇಳಿರ್ತಾರೆ, ಎಲ್ಲೋದ್ರೂ ಕೂಡ ಕೆಲವೊಂದು ಸಮಸ್ಯೆಗಳನ್ನ ಕೇಳ್ತಾರೆ. ಆ ನಿಟ್ಟಿನಲ್ಲಿ ಇವತ್ತು ಪತ್ರಕರ್ತರು ಹಾಸ್ಪಿಟಲ್ ಒಂದು ಕ್ವಶನ್ ಅನ್ನು ಕೇಳಿದ್ರು, ಏನ್ ಸರ್ ಗೃಹಲಕ್ಷ್ಮಿ ಹಣ 2-3 ತಿಂಗಳಿಂದ ಬಂದಿಲ್ಲ ಎನ್ನುವಂತ ಒಂದು ಕ್ವಶನ್ಗೆ ಆನ್ಸರ್ ಮಾಡಿದಂತ ಡಿ.ಕೆ. ಶಿವಕುಮಾರ್ ಅವರು, ಯಾರು ಹೇಳಿದ್ರು? ನಾವು ನೋಡ್ರಿ ತಿಂಗಳಿಗೆ ಕೊಡ್ತೀವಿ ಅಂತ ಹೇಳಿಲ್ಲ. ಗೌರ್ಮೆಂಟ್ ದುಡ್ಡು ಬರ್ತಾ ಇರಬೇಕು, ನೀವು ಟ್ಯಾಕ್ಸ್ ಕರೆಕ್ಟಾಗಿ ಕಟ್ತಾ ಇರಬೇಕು, ನಾವು ಅದನ್ನು ಕೊಡ್ತಾ ಇರ್ತೀವಿ. ಒಂದು ಹೇಳ್ಬೋದಿತ್ತು, ಇಲ್ಲ ನಾನು ಪರಿಶೀಲನೆ ಮಾಡ್ತೇನೆ, ಎಲ್ಲೋ ಒಂದ್ ಕಡೆ ಹಣ ಬರಬೇಕಾಗಿದೆ, ಬಂದ್ ಕೂಡಲೇ ಕೊಡ್ತೀವಿ ಅಥವಾ ಏನಾದ್ರು ಒಂದು ಉತ್ತರವನ್ನು ಕೊಡಬೇಕಿತ್ತು. ಆದರೆ ಆ ಪತ್ರಕರ್ತನ ಪ್ರಶ್ನೆಗೆ ಅರ್ಥ ಮಾಡಿಸುವ ನಿಟ್ಟಿನಲ್ಲಿ ಇಲ್ಲ, ನಾವು ಪ್ರತಿ ತಿಂಗಳು ಕೊಡ್ತೀವಿ ಅಂತ ಹೇಳಿಲ್ಲ, ಗೃಹಲಕ್ಷ್ಮಿ ಹಣವನ್ನ ನಾವು ಪ್ರತಿ ತಿಂಗಳು ಕೂಡ ಕೊಡ್ತೇವೆ ಅಂತ ಹೇಳಿಲ್ಲ. ಯಾವಾಗ ಜನ ಟ್ಯಾಕ್ಸ್ ಕಟ್ಟಿ ಆ ಟ್ಯಾಕ್ಸ್ ಇಂದ ಬಂದ ಹಣ ನಮ್ಗೆ ಸಿಗತ್ತಲ್ಲ, ಅದಕ್ಕೆ ಪರ್ಯಾಯವಾಗಿ ನಾವು ಗೃಹಲಕ್ಷ್ಮಿ ಹಣವನ್ನು ಕೊಡ್ತೇವೆ, ಪ್ರತಿ ತಿಂಗಳು ಇಂಥದೇ ತಾರೀಕಿಗೆ ಕೊಡ್ತೀವಿ ಅಂತ ಹೇಳಿಲ್ಲ. ನೋಡಿ, ಮತ್ತು ಮುಂದುವರೆದು ಹೇಳ್ತಾರೆ, ನಾವೇನಾದ್ರು ಒಂದು ಕಾಂಟ್ರಾಕ್ಟ್ ಕೊಡ್ತೇವೆ, ಆ ಕಾಂಟ್ರಾಕ್ಟ್ ಕೊಟ್ಟ ಮರುಕ್ಷಣವೇ ಅವ್ರಿಗೆ ನಾವು ಬಿಲ್ಲನ್ನು ಪಾವತಿ ಮಾಡ್ಲಿಕ್ಕೆ ಆಗಲ್ಲ, 1 ವರ್ಷ ಆಗುತ್ತೆ, 2 ವರ್ಷ ಆಗುತ್ತೆ, ಹೀಗೆ ನಮ್ಗೆ ಯಾವಾಗ ಹಣ ಬರುತ್ತಲ್ಲ ಆವಾಗ ನಾವು ಅದನ್ನ ಪಾವತಿ ಮಾಡ್ತೇವೆ ಅನ್ನುವಂಥ ಒಂದು ಅರ್ಥ ಮಾಡಿಸುವ ನಿಟ್ಟಿನಲ್ಲಿ ಕೊಟ್ಟಂತ ಹೇಳಿಕೆ ಇದೆ ಡಿ.ಕೆ. ಶಿವಕುಮಾರ್ ಅವರು. ಅದು ಈಗ ಸರ್ಕಾರಕ್ಕೆ ಮುಖಭಂಗವನ್ನು ಉಂಟು ಮಾಡುವ ದೃಷ್ಟಿಯಲ್ಲಿ ಸಾಗ್ತಾ ಇದೆ. ಯಾಕಂದ್ರೆ ನಾಳೆ ಮೇ 20ಕ್ಕೆ ಸರ್ಕಾರ ಅಧಿಕಾರಕ್ಕೆ ಬಂದು, ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಅಧಿಕಾರವನ್ನ ಹಿಡಿದು 2 ವರ್ಷ
ಆಗತ್ತೆ. ಆ ನಿಟ್ಟಿನಲ್ಲಿ ಹಾಸ್ಪಿಟಲ್ ಕೂಡ ದೊಡ್ಡ ಸಮಾವೇಶವನ್ನ ಮಾಡುವಂತ ಒಂದು ನಿಟ್ಟಿನಲ್ಲಿ ಇವತ್ತು ಅವ್ರು ಹೋಗಿದ್ರು, ಪರಿಶೀಲನೆ ಮಾಡಿದ್ರು. ಬೆಂಗಳೂರಿನಲ್ಲಿ ಅಗಾಧವಾದ ಮಳೆ ಬಂದು ಹಾನಿಯಾದ ನಂತರ ನೇರವಾಗಿ ಬೆಂಗಳೂರಿಗೆ ಬರುವ ನಿಟ್ಟಿನಲ್ಲಿ ಒಂದು ಪ್ರೆಸ್ ಮೀಟ್ ಅನ್ನಿರುತ್ತೆ. ಆ ಪ್ರೆಸ್ ಮೀಟ್ ಅಲ್ಲಿ ಹೇಳಿದಂತ ಮಾತಿದ್ದಾರೆ ಡಿ ಕೆ ಶಿವಕುಮಾರ್. ಅದು ಈಗ 1.25 ಕೋಟಿ ಜನರ ಮನಸ್ಸಲ್ಲಿ ಅನೇಕ ಗೊಂದಲವನ್ನು ಉಂಟು ಮಾಡಿದೆ. ಜೊತೆಗೆ ಮುಂದೆ ಡಿ ಕೆ ಶಿವಕುಮಾರ್ ಅವರು ಏನಾದರೂ ಮುಖ್ಯಮಂತ್ರಿ ಆಗ್ಬಿಟ್ರೆ ನಮಗೆ ಗೃಹಲಕ್ಷ್ಮಿ ಹಣನೇ ಬರೋದಿಲ್ಲ, ಯಾಕಂದ್ರೆ ಅದನ್ನೇ ನಿಲ್ಲಿಸ್ಬಿಡ್ತಾರೆ ಅನ್ನುವಂಥ ಭಯ ಕೂಡ ಕಾಡ್ತಾ ಇದೆ ಅನ್ನೋದು ಇದೀಗ ಜನರ ಆತಂಕ ನೋಡಿದಾಗ ಅರ್ಥ ಆಗುತ್ತೆ. ಏನೇ ಆಗಲಿ ಡಿ ಕೆ ಶಿವಕುಮಾರ್ ಅವರು ಒಂದನ್ನು ಹೇಳ್ಬೋದಿತ್ತು, ಇಲ್ಲ ನಾವು ಹಾಕ್ತೇವೆ, ಸ್ವಲ್ಪ ಲೇಟ್ ಆಗಿದೆ ಹಾಕ್ತೇವೆ ಅನ್ನುವಂಥ ಒಂದು ಮಾತಾಡಿದ್ರೆ ಅದು ಯಾವುದೇ ಕಾರಣಕ್ಕೂ ಗೊಂದಲ ಆಗ್ತಿರಲಿಲ್ಲ ಮತ್ತು ಫಲಾನುಭವಿಗಳು ಕೂಡ ಸ್ವಲ್ಪ ನಿರಾಸೆ ಕೂಡ ಆಗ್ತಿರಲಿಲ್ಲ. ಆದರೆ ಡಿ ಕೆ ಶಿವಕುಮಾರ್ ಅವರು ಮೊಟ್ಟ ಮೊದಲ ಬಾರಿಗೆ ಅದ್ರ ಬಗ್ಗೆ ಮಾತನಾಡಿದ್ದಾರೆ. ಆದರೆ ಅವರ ಮನಸ್ಸಲ್ಲಿ ಏನಿತ್ತೋ ಗೊತ್ತಿಲ್ಲ, ಇಲ್ಲ ನಾವು ಹಾಕ್ತೇವೆ ಅನ್ನೋ ದೃಷ್ಟಿಯಲ್ಲಿ ಹೇಳಿರ್ಬೋದಿತ್ತು. ಆದರೆ ಅದು ಜನರನ್ನ ಅಥವಾ ಪತ್ರಕರ್ತರನ್ನ ಅರ್ಥ ಮಾಡಿಸುವ ನಿಟ್ಟಿನಲ್ಲಿ ಹೇಳಿದಂತ ಒಂದು ಗೊಂದಲ ಇದೆಯಲ್ಲ, ಅದು ಈಗ ರಾಜಕೀಯ ಚರ್ಚೆಗೆ ಅನೇಕ ಕಾರಣಗಳಿಗೆ ಈಗ ಮುನ್ನುಡಿಯನ್ನ ಬರಿತಾ ಇದೆ. ಅದರಲ್ಲೂ JDS ಕೂಡ ಈಗಾಗಲೇ ಡಿ ಕೆ ಶಿವಕುಮಾರ್ ಈ ಹಿಂದೆ ಪ್ರಣಾಳಿಕೆ ಹೇಳಿದಂತ ಮಾತು ಮತ್ತು ಇವತ್ತು ಹೇಳಿದಂತ ಮಾತನ್ನ ಎರಡೂ ಮಾತನ್ನ ಹೇಳಿ ಅಂದ್ರೆ ಟ್ವಿಟರ್ ಮುಖಾಂತರ ಶೇರ್ ಮಾಡಿ ಇದೀಗ ಕಾಂಗ್ರೆಸ್ ಪಕ್ಷದ ಸುಳ್ಳು ಆರೋಪವನ್ನ, ಸುಳ್ಳಿನ ಕಂತಿಯನ್ನ ಇದೀಗ ಬಿಚ್ಚಿಡ್ತಾ ಇದೆ. ಇವೆಲ್ಲವನ್ನ ನೋಡ್ತಾ ಇದ್ರೆ ಡಿ ಕೆ ಶಿವಕುಮಾರ್ ಹೇಳ್ಬೋದಿತ್ತು, ಇಲ್ಲ ನಮ್ ಸ್ವಲ್ಪ ಲೇಟ್ ಆಗಿದೆ ಹಾಕ್ತೇವೆ ಅನ್ನುವಂತ ಒಂದು ಮಾತನ್ನ ಹೇಳ್ಬೋದಿತ್ತು. ಆದ್ರೆ ಅವ್ರು ಹೇಳಿದಂತ ಮಾತಿದೆಯಲ್ಲ, ನಾವು ಯಾವುದೇ ಕಾರಣಕ್ಕೂ ಕೂಡ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಹಣವನ್ನ ಹಾಕ್ತೇವೆ ಅಂತ ಎಲ್ಲೂ ಹೇಳಿಲ್ಲ. ನಮ್ಗೆ ಯಾವಾಗ ಹಣ ಬರುತ್ತಲ್ಲ ಆವಾಗ ಮಾತ್ರ ನಾವು ಹಾಕ್ತೇವೆ ಅನ್ನುವಂತ ಮಾತನ್ನ ಕೊಟ್ಟಿದ್ದೇವೆ ಹೊರತು ಪ್ರತಿ ತಿಂಗಳು ನಾವು ಹಣವನ್ನ ಹಾಕ್ತೇವೆ ಅನ್ನುವಂತ ಮಾತ್ರ ಎಲ್ಲೂ ಹೇಳಿಲ್ಲ ಎನ್ನುವ ಹೇಳಿಕೆ ಇದೆಯಲ್ಲ, ಅದು ಈಗ ಅನೇಕ ಗೊಂದಲಗಳಿಗೆ ಕಾರಣವಾಗಿದೆ ಮತ್ತು ಬಿಜೆಪಿ ಮತ್ತು JDSಗೆ ಸಹಜವಾಗಿ ದೊಡ್ಡ ಆಹಾರವನ್ನು ಸಿಕ್ಕಿದಾಗಿದೆ. ಏನೇ ಆಗಲಿ ಡಿ ಕೆ ಶಿವಕುಮಾರ್ ಅವರು ಇವತ್ತು ಕೊಟ್ಟ ಸ್ಟೇಟ್ಮೆಂಟ್ ಒಂದ್ ಕಡೆ ಆದ್ರೆ ನಾಳೆ ಸರ್ಕಾರಕ್ಕೆ 2 ವರ್ಷ ಆಗತ್ತೆ. ಆ ನಿಟ್ಟಿನಲ್ಲಿ ಇವತ್ತೇ ಗೃಹಲಕ್ಷ್ಮಿ ಹಣವನ್ನ ಕೂಡ ಬಿಡುಗಡೆ ಮಾಡಿದ್ದಾರೆ. ಆ ಮಟ್ಟಿಗೆ ಹೇಳೋದಾದ್ರೆ 2 ತಿಂಗಳ ಬಾಕಿ ಇರುವಂತ ಗೃಹಲಕ್ಷ್ಮಿ ಹಣವನ್ನ ಈಗಾಗಲೇ ಬಿಡುಗಡೆ ಕೂಡ ಮಾಡಿದ್ದಾರೆ. ಯಾಕಂದ್ರೆ ನಾಳೆ ಸರ್ಕಾರದ ಸಮಾವೇಶ ಇರುತ್ತೆ, ಆ ಸಾಧನಾ ಸಮಾವೇಶ ಮಾಡಬೇಕಾಗುತ್ತೆ. ಆ ಮಧ್ಯೆ ನಾವು ಬಾಕಿ ಹಣವನ್ನ, ಗ್ಯಾರಂಟಿ ಹಣವನ್ನ ಬಾಕಿ ಇಟ್ಕೊಂಡ್ರೆ ಅದು ಸರ್ಕಾರಕ್ಕೆ ಮುಜುಗರವಾಗುತ್ತೆ ಅನ್ನೋ ದೃಷ್ಟಿಯಲ್ಲಿ ಇವತ್ತು ಮಧ್ಯಾಹ್ನದ ಸುಮಾರಿಗೆ ಬಾಕಿ ಇರುವಂತ 2 ತಿಂಗಳ ಅಂದ್ರೆ ಜನವರಿ ಮತ್ತು ಫೆಬ್ರವರಿ ತಿಂಗಳ ಹಣವನ್ನು ಹಾಕಿದ್ದಾರೆ. ಏನೇ ಆಗಲಿ ಒಂದ್ ಕಡೆ ಹಾಕಿ ಸಮಾಧಾನ ಪಟ್ಕೊಳ್ಬೇಕಾದಂತ ಸರ್ಕಾರ ಈಗ ಹಣ ಹಾಕಿದ್ರು ಕೂಡ ಜನರಿಂದ ಮತ್ತು ವಿರೋಧ ಪಕ್ಷದಿಂದ ಮುಜುಗರಕ್ಕೆ ಒಳಗಾಗಿದ್ದನ್ನು ನೋಡಿದ್ರೆ ಎಲ್ಲೋ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಜನರನ್ನ ದಡ್ರು ಅಂತ ತಿಳ್ಕೊಂಡು ಅವರಿಗೆ ಅರ್ಥ ಮಾಡಿಸುವ ನಿಟ್ಟಿನಲ್ಲಿ ಹೇಳಿದಂತ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ, ಅದು ಈಗ ಸರ್ಕಾರಕ್ಕೆ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ದೊಡ್ಡ ಮುಜುಗರವನ್ನು ತಂದಿಟ್ಟಿದೆ. ಏನೇ ಆಗಲಿ 5 ವರ್ಷ ಇದೇ ಹಣ ಬರ್ತಾ ಇರಲಿ, ಜನರಿಗೂ ಕೂಡ ಸ್ವಲ್ಪ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಜನ ಟ್ಯಾಕ್ಸ್ ಕಟ್ತಾನೆ ಇರ್ತಾರೆ. ಆ ಹಣವನ್ನು ನೀವು ಇಟ್ಕೊಂಡು ಆ ಬಡವರಿಗೆ ಅಥವಾ ಫಲಾನುಭವಿಗಳಿಗೆ ಹಂಚಿದ್ರೆ ಸರ್ಕಾರಕ್ಕೂ ಒಳ್ಳೆ ಹೆಸರು ಬರುತ್ತೆ. ಅದರ ಮಧ್ಯೆ ನೀವು ಗೊಂದಲದ ಹೇಳಿಕೆ ನೀಡುವುದರ ಮುಖಾಂತರ ಜನರಿಗೆ ಮತ್ತು ವಿರೋಧ ಪಕ್ಷಗಳಿಗೆ ಆಹಾರ ಆಗಬಾರದು ಎನ್ನುವುದು ನಮ್ಮ ಕಳಕಳಿಯ ಮನವಿಯಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.